ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಎಂಬೋಸ್ಡ್ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಂಬೋಸ್ಡ್ ಅಂದರೆ ನೋಡಿ, ಅಲ್ಲಿ ಆ ಕಡೆ ಈ ಕಡೆ ದಪ್ಪ ಕಾಣ್ತಾ ಇದೆ ಅಲ್ವಾ ಲೀಫು ಮಿಡ್ಲಲ್ಲಿ, ಆ ಥರ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ. ಥರ ಲೀಫ್ ಫಿಲ್ಲಿಂಗ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಲೀಫ್ ಆಗಲಿ ಫ್ಲವರ್ ಆಗಲಿ ಎಂಬೋಸ್ಡ್ ಆಗಿ ಫಿಲ್ಲಿಂಗ್ ಮಾಡಿದರೆ ಸೂಪರಾಗಿರುತ್ತೆ. ಬ್ಲೌಸ್ ಡಿಸೈನ್ ಸಖತ್ತಾಗಿ ಕಾಣಿಸುತ್ತೆ. ಆ ಥರ ಕಾಣಿಸ್ಬೇಕು ಅಂದರೆ ಈ ಥರ ಎಂಬೋಸ್ಡ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಲೀಫಿಗೆಲ್ಲ ಎಂಬೋಸ್ಡ್ ಅಗತ್ಯ ಇರಲ್ಲ, ದೊಡ್ಡ ದೊಡ್ಡ ಲೀಫೆಲ್ಲಿಗೆಲ್ಲ ಸ್ವಲ್ಪ ಎಂಬೋಸ್ಡ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಥರ ಡ್ರಾ ಮಾಡ್ಕೊಳ್ಳಿ ನೀವು ಲೀಫ್ ಶೇಪಲ್ಲಿ. ಮಿಡ್ಲೊಂದು ಲೈನ್ ಹೇಳ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಸ್ಟಿಚಸ್ ಎಲ್ಲ ಮಿಡ್ಲಿಂದನೇ ಸ್ಟಾರ್ಟ್ ಆಗೋದ್ರಿಂದ ನಿಮಗೆ ಫಿಲ್ಲಿಂಗ್ ಮಾಡುವಾಗ ನೀಟ್ನೆಸ್ಸು ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಮಿಡ್ಲಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ನಿಮಗೆ ಫಿಲ್ಲಿಂಗ್ ಚೆನ್ನಾಗಿರೋದು. ಇದಕ್ಕೆ ನಾನು ಎಂಬೋಸ್ಡ್ ಫಿಲ್ಲಿಂಗಿಗೆ ಪೈಪಿಂಗ್ ಥ್ರೆಡ್ಡನ್ನು ತಗೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಅದರಲ್ಲಿ ನೀವು ಉಲ್ಲನ್ ಥ್ರೆಡ್ ಬರುತ್ತೆ ನೋಡಿ, ಹ್ಯಾಂಡ್ ಎಂಬ್ರಾಯ್ಡ್ರಿದು, ಅದನ್ನು ಕೂಡ ಯೂಸ್ ಮಾಡ್ತಾರೆ. ಆದರೆ ಅದು ಬೆಟರ್ ಆಪ್ಷನ್ ಅಲ್ಲ, ನಿಮಗೆ ಪೈಪಿಂಗ್ ಥ್ರೆಡ್ಡೇ ಬೆಟರ್ ಆಪ್ಷನ್ ಅನಿಸುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಎಂಬೋಸ್ಡ್ ಆಗಿ ಹಾಕೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಸಿಲ್ಕ್ ಥ್ರೆಡ್ ವರ್ಕಿಗೆಲ್ಲ ಪೈಪಿಂಗ್ ಥ್ರೆಡ್ಡನ್ನು ಯೂಸ್ ಮಾಡ್ಕೊಳ್ಳಿ. ಅದೇ ಬೀಡ್ಸ್ ಫಿಲ್ಲಿಂಗಿಗೆಲ್ಲ ಬೀಡ್ಸಲ್ಲೇ ಎಂಬೋಸ್ಡ್ ಮಾಡ್ಬೋದು, ಅಥವಾ ಕಟ್ ಬೀಡ್ಸ್ ಆದರೆ ಕಟ್ ಬೀಡ್ಸು, ಅಥವಾ ಜರ್ದೋಸಿ ಆದರೆ ಜರ್ದೋಸಿಲೇ ಒಳಗಡೆ ಎಂಬೋಸ್ಡಿಗೆ ಹಾಕ್ಕೋಬೋದು. ಆದರೆ ಸಿಲ್ಕ್ ಥ್ರೆಡ್ಡಿಗೆ ಮಾತ್ರ ಪೈಪಿಂಗ್ ಥ್ರೆಡ್ಡನ್ನು ಯೂಸ್ ಮಾಡ್ಕೋಬೋದು. ನೋಡಿ ನಾನು ಹೇಗೆ ಅಂತ ತೋರಿಸ್ತೀನಿ ಇವಾಗ. ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಮಾರ್ಕ್ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿ ನಿಮಗೆ ಒಳಗಡೆಯಿಂದ ಒಂದು ಲೈಟಾಗಿ ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಅದ್ರ ಮೇಲೇ ಫ್ಯಾಬ್ರಿಕ್ ಗ್ಲೂ ಬರುತ್ತೆ ನೋಡಿ, ಫ್ಯಾಬ್ರಿಕ್ ಗಮ್ ಬರುತ್ತೆ. ಫ್ಯಾಬ್ರಿಕ್ ಗ್ಲೂ ಅಂತ ಹೇಳಿದರೆ ಅಂಗಡಿಲಿ ಕೊಡ್ತಾರೆ. ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿಬಿಟ್ಟು ನೀವು ಥ್ರೆಡ್ಡನ್ನು ಅಂಟಿಸ್ಕೋಬೇಕು. ಯಾವ ಶೇಪಲ್ಲಿ ಹಾಕಿದ್ದೀನಿ ಅದೇ ಶೇಪಲ್ಲಿ ಥ್ರೆಡ್ಡನ್ನು ತಗೊಂಡು ಎಷ್ಟು ಉದ್ದ ಬೇಕಂತ ಇಟ್ಟು ನೋಡಿಬಿಟ್ಟು ಆ ಶೇಪಿಗೆ 2 ಪೀಸ್ ಕಟ್ ಮಾಡ್ಕೊಳ್ಳಿ, ಆ ಕಡೆ ಒಂದು ಈ ಕಡೆ ಒಂದು. ನೀವು ಅದನ್ನು ಯು ಶೇಪಲ್ಲಿ ಅಂಟಿಸ್ಲಿಕ್ಕೆ ಹೋದರೆ ಚೆನ್ನಾಗಿ ಬರೋದಿಲ್ಲ, ಮಿಡ್ಲಲ್ಲಿ ಒಂಥರ ಎತ್ಕೊಂಡಂಗಿರುತ್ತೆ. ಅದ್ರ ಬದಲು ಆ ಕಡೆ ಈ ಕಡೆ ಹಾಫನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಇಟ್ಟೆ ಅಲ್ವಾ, ಮಾರ್ಕ್ ಮಾಡ್ಕೊಂಡಿದ್ದೆ. ಯಾಕೆ ಅಂದರೆ ಈಗ ಹಾಗೆ ನಾನು ಇಟ್ಟು ನೋಡ್ಬೋದು, ಆದರೆ ನಿಮಗೂ ಗೊತ್ತಾಗಬೇಕಲ್ವ ಕರೆಕ್ಟ್ ಯಾವ ಶೇಪಲ್ಲಿ ಲೀಫ್ ಫಿಲ್ಲಿಂಗಿಗೋಸ್ಕರ ಥ್ರೆಡ್ಡನ್ನು ಇಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಮಿಡ್ಲಲ್ಲಿ ಡೈಗ್ರಾಮ್ ಹಾಕಿಬಿಟ್ಟು ಅದಕ್ಕೆಷ್ಟು ಲೆಂತ್ ಬೇಕು ಇಟ್ಟು ನೋಡಿ ಅಷ್ಟು ಲೆಂತಿಗೆ 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. 2 ಪೀಸಾಗಿ ಕಟ್ ಮಾಡ್ಕೊಂಡ ನಂತರ ಆ ಲೈನ್ಸ್ ಮೇಲೆ ನೋಡಿ ಫ್ಯಾಬ್ರಿಕ್ ಗ್ಲೂ ಹಾಕಿ. ಫ್ಯಾಬ್ರಿಕ್ ಗ್ಲೂ ಗೊತ್ತೇ ಇದೆ ಅಲ್ವಾ, ನಾನು ಮಟೀರಿಯಲ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ತೋರಿಸಿದ್ದೀನಿ. ಈ ಥರ ಫ್ಯಾಬ್ರಿಕ್ ಗ್ಲೂ ಸಿಗುತ್ತೆ. ಇದನ್ನು ಅದೇ ಶೇಪಲ್ಲಿ ಗ್ಲೂ ಹಾಕಿಬಿಟ್ಟು ನೀವು ದಾರನ ಅಂಟಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ದಾರದ ಮೇಲ್ಗಡೆ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಯೂಸ್ ಮಾಡಿ, ಸ್ಟಿಚ್ಚಲ್ಲಿ ಕೂಡ ಕಾಟನ್ ಥ್ರೆಡ್ ಬರುತ್ತಲ್ವ, ಸೀವಿಂಗ್ ಥ್ರೆಡ್ಡು, ಅದರಲ್ಲಿ ಕೂಡ ಜಿಗ್ಜ್ಯಾಗ್ ಸ್ಟಿಚ್ ಮಾಡಿ ಕೂಡ ಫಿಲ್ಲಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಗಮ್ ಹಾಕಿ ಕೂಡ ಅಂಟಿಸ್ಕೋಬೋದು. ನನ್ನ ಪ್ರಕಾರ ನೀವು ಜಿಗ್ಜ್ಯಾಗ್ ಸ್ಟಿಚ್ ಮಾಡೋಕ್ಕಿಂತ ಗಮ್ ಹಾಕೋದೇ ಬೆಟರ್ ಆಪ್ಷನ್ ಅನಿಸುತ್ತೆ. ನೋಡಿ ಈ ಶೇಪಲ್ಲಿ ಅಂಟಿಸ್ಕೊಬಿಡಿ. ಈ ಥರ ಅಂಟಿಸ್ಕೊಂಡು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಿ ಆಯಿತಾ. ಯಾಕೆ ಅಂದರೆ ನೀವು ಥ್ರೆಡ್ ಫಿಲ್ಲಿಂಗ್ ಮಾಡ್ತಾ ಬರುವಾಗ ಸ್ವಲ್ಪ ಅಂಟಕ್ಕಿಂತ ಗಮ್ಮು ಚೆನ್ನಾಗಿ ಒಣಗೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ರೆ ನೀಡಲಿಗೆಲ್ಲ ಸಿಕ್ಬಿಟ್ಟು ಆಚೆ ಈಚೆ ಮೂವ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಣಗೋಕ್ಕೆ ಬಿಡಿ. ನೋಡಿ ಈ ಥರ ಕರೆಕ್ಟಾಗಿ ಮಿಡ್ಲು ಜಾಯಿಂಟ್ ಮಾಡಿ ಆ ಕಡೆ ಈ ಕಡೆ ಕಟ್ ಮಾಡಿ, ನಾನು ಯಾವ ಥರ ಶೇಪ್ ಹಾಕಿದ್ದೀನಿ ಆ ಥರ ಶೇಪ್ ಹಾಕಿಬಿಟ್ಟು ನೀವು ಪೈಪಿಂಗ್ ಥ್ರೆಡ್ಡನ್ನು ಅಂಟಿಸ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಫಿನಿಶಿಂಗಾಗಿ ಸೂಪರಾಗಿ ಬರುತ್ತೆ. ಆ ಥರ ಮಾರ್ಕ್ ಮಾಡಿಕೊಂಡು ನೀವು ಹಾಕೋದ್ರಿಂದ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಒಣಗೋಕ್ಕೆ ಬಿಡಿ. ಈಗ ಒಣಗಿದೆ ಅಂದರೆ ಕ್ಲಿಯರಾಗಿ ಆಗಿಲ್ಲ, ನೀವಾದರೆ ಸ್ವಲ್ಪ ಜಾಸ್ತಿನೇ ಒಣಗೋಕ್ಕೆ ಬಿಡಿ. ನನಗಾದರೆ ಹಾಕಿ ಗೊತ್ತಿರೋದ್ರಿಂದ ನಾನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ. ನೋಡಿ ನಾನು ಔಟರ್ ಲೈನಿಗೆ ಚೈನ್ ಸ್ಟಿಚ್ಚನ್ನು ಕೊಡ್ತಾಯಿದ್ದೀನಿ. ಚೈನ್ ಸ್ಟಿಚ್ಚನ್ನು ಕೊಟ್ಕೊಂಡ್ರೆ ಹೇಗೆ ನೀವು ಸ್ಟಿಚ್ಚನ್ನು ಹಾಕಬೇಕು ಅಂತೇಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಕೊಡಬೇಕು ಅಂದರೆ ಸ್ಟಿಚ್ಚು ಕರೆಕ್ಟಾಗಿ ಹಾಕೋದಕ್ಕೆ ಒಂದು
ಮಾರ್ಗದರ್ಶನ ಥರ ಅನಿಸುತ್ತೆ ನಿಮಗೆ ಅದು ಔಟರ್ ಲೈನು. ಅಂದರೆ ಈಗ ನಿಮಗೆ ಲಾಕ್ ಸ್ಟಿಚ್ಚು ಮತ್ತು ಒಳಗಡೆ ಸ್ಟಿಚ್ಚಿಗೆ ಅನುಕೂಲ ಆಗುತ್ತೆ ಹೇಗೆ ಹಾಕಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅಷ್ಟೇ ಈ ಥರ ಔಟರ್ ಲೈನಿಗೆ ಚೈನ್ ಹಾಕ್ಕೊಳ್ಳಿ. ಚೈನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ. ಇದುವರೆಗೂ ನೋಡಿದವರಿದ್ದರೆ ಕ್ಲಾಸಸ್ಸು ಚೈನ್ ಸ್ಟಿಚ್ಚು ಹಾಕೋಕ್ಕೆ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಕೆಲವರು ಮೆಸೇಜ್ ಹಾಕ್ತಾರೆ, ಅಂದರೆ ಎಷ್ಟು ಚೈನ್ ಸ್ಟಿಚ್ ಟ್ರೈ ಮಾಡಿದರೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಅದಕ್ಕೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ನಿಮಗೆಲ್ಲ ಕ್ಲಿಯರಾಗಿ ಕಾಣೋ ಹಾಗೆ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ನೀವು ಕಲೀಲಿಲ್ಲ ಪಾಪ ಕಷ್ಟ ಆಗ್ತಾಯಿದೆ ಅಂದರೆ ನಾನು ಎಷ್ಟು ದಿನ ವೀಡಿಯೋ ಮಾಡಿ ಕೂಡ ನನಗೆ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಇಷ್ಟೊಂದು ವೀಡಿಯೋ ಮಾಡಿ ಕೂಡ ನಾನು ಒಬ್ರಿಗೂ ಕಲ್ಸೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ನನಗೇ ಫೀಲ್ ಆಗಿಬಿಡುತ್ತೆ. ನಾನು ಅದು ಅಲ್ಲದೆ ಫ್ರೀಯಾಗಿ ಎಲ್ಲರಿಗೂ ಕಲಿಸ್ಬೇಕಂತ ಅಂದ್ಕೊಂಡು ಕ್ಲಾಸಸ್ನ ಕೊಡ್ತಾಯಿದ್ದೀನಿ. ಕಲಿಸ್ಬೇಕು, ಎಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ, ಅವರು ಕಲಿಬೇಕು ಅಂತ ನನಗೆ ದೃಢ ನಿರ್ಧಾರ ಇದೆ. ಕಲಿಬೇಕು ಅಂತ ಬಂದವರು ಕಲಿಲೇಬೇಕು. ಯಾರು ನನ್ನ ಚಾನಲ್ನ ಕಲಿಬೇಕು ಅಂತ ಬಂದು ನೋಡಿ ಕಲಿಯೋಕ್ಕಾಗದೆ ಬಿಡೋದು ನನಗಿಷ್ಟ ಆಗಲ್ಲ. ನಾನು ಅದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಯಾರು ಟೆನ್ಷನ್ ಏನು ಮಾಡ್ಕೋಬೇಡಿ. ಚೈನು ಹೇಗೆ ಅಡಿಗಡೆಯಿಂದ ತೊಗೊಳ್ಳೋದು, ಮೇಲ್ಗಡೆ ಕೂಡ ಹೇಗೆ ರೊಟೇಷನ್ ಅಂತ ಆ್ಯಕ್ಚುಲಿ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಚೈನ್ ಸ್ಟಿಚ್ಚಲ್ಲಿ ಹೇಗೆ ರೊಟೇಷನ್ ಮಾಡಬೇಕು, ಲೆಫ್ಟು ರೈಟು ಅಪ್ಪು ಡೌನು ಯಾವ ಥರ ರೊಟೇಷನ್ ಮಾಡಬೇಕು, ಯಾವ ಥರ ಚೈನ್ ತಗೋಬೇಕಂತ ಮಾಡಿ ಹಾಕಿದ್ದೀನಿ. ಆದರೂ ಅದು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ಫಸ್ಟ್ ಕ್ಲಾಸ್ ಆದ್ದರಿಂದ ನಿಮಗೆ ಕ್ಲಾರಿಟಿಯಲ್ಲಿ ಹೇಳಿಲ್ವೋ ಏನೋ ಗೊತ್ತಿಲ್ಲ. ನೋಡೋಣ, ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಸಪ್ರೇಟಾಗಿ ಚೈನನ್ನು. ನೋಡಿ, ಬರಲಿಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಬರೋವರೆಗೂ ಬಿಡಲೇಬಾರ್ದು, ನೀವು ಕಲಿಯೋವರೆಗೂ ಬಿಡಲೇಬಾರ್ದು. ಒಂದು ಸತಿ ಕಲ್ತ್ರ ಮೇಲೆ ನಿಮಗೆ ಅದು ನೀರು ಕುಡ್ದ ಹಾಗೆ ಪಟ 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 ಮಾಡ್ಕೊಂಡು ಹೋಗ್ಬೋದು. ಕಲಿಯೋವರೆಗೂ ಎಲ್ಲ ಕಷ್ಟನೇ ಆಗುತ್ತೆ. ನನಗೂ ಕೂಡ ಫಸ್ಟ್ ಚೈನ್ ಹಾಕೋಕ್ಕೆ ಕಷ್ಟ ಆಗ್ತಾಯಿತ್ತು, ಎಳೆಯೋಕ್ಕೆ ಆಗ್ತಾ ಇರಲಿಲ್ಲ ಮೇಲ್ಗಡೆ, ಹಾಗೆಲ್ಲ ಆಗುತ್ತೆ. ನಾನು ನಿಮಗೆ ಅದನ್ನು ನೆಕ್ಸ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಅದು ಟಿಪ್ಸ್ ಸಮೇತ ಹೇಳ್ತೀನಿ, ಟ್ರಿಕ್ಸ್ ಎಲ್ಲ ಹೇಳ್ತೀನಿ. ಈ ಥರ ಮಾಡಿದರೆ ನೋಡಿ ನೀಟಾಗಿ ಬೇಗ ಕಲಿಬೋದು ಅಂತ ನನ್ನ ಅನುಭವದ ಪ್ರಕಾರ ನಾನೇನೆಲ್ಲ ಸ್ಟ್ರಗಲ್ ಮಾಡಿ ಕಲಿತೆ, ಆ ಸ್ಟ್ರಗಲ್ ನೀವು ಕೂಡ ಮಾಡಬಾರ್ದು ಅನ್ನೋಕ್ಕೋಸ್ಕರ ಹೇಗೆ ಈಸಿಯಾಗಿ ಕಲಿಬೋದು ಫಾಸ್ಟಾಗಿ ಅನ್ನೋ ಮೆಥಡನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಾನು ಔಟರ್ ಲೈನ್ ಹಾಕ್ತೆ. ಈಗ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನಾನು ಎಂಡ್ ನಾಟ್ ಹಾಕಿ ಫಿನಿಷ್ ಮಾಡಿದೆ. ಔಟರ್ ಲೈನಿಗೆ ಚೈನ್ ಹಾಕಿದ್ದೀನಿ. ಈಗ ನೋಡಿ ಯಾವ ಡಿಸ್ಟೆನ್ಸಿಂದ ನಾನು ಚೈನ್ ಹಾಕ್ತೀನಿ ಅಂತ. ಮೇಲ್ಗಡೆ ಲೀಫಿದ್ ಶಾರ್ಪ್ನೆಸ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ಚೈನ್ ತೊಗೊಂಡು ಹೊರಗಡೆಯಿಂದ ಲಾಕ್ ಹಾಕ್ಕೊಂಡು ಅದನ್ನು ಎಳೆದ್ಬಿಟ್ಟು ನೀವು ಮಿಡ್ಲ್ ಲೈನ್ ಇದೆ ನೋಡಿ, ಆ ಲೈನಲ್ಲಿ ಸ್ಟಿಚ್ ಹಾಕಬಾರ್ದು. ಯಾವಾಗಲೂ ನಾನು ಇದುವರೆಗೂ ತೋರಿಸಿದ ಫಿಲ್ಲಿಂಗಲ್ಲೆಲ್ಲ ಲೈನಲ್ಲೇ ಹಾಕಕ್ಕೆ ಹೇಳಿದ್ದೀನಿ. ಇದು ಫಸ್ಟ್ ಚೈನ್ ಮಾತ್ರ ಸ್ಟಾರ್ಟಿಂಗ್ ಲೈನಲ್ಲಿ ಹಾಕಿ ಆ ನಂತರ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ನಾನು ರೈಟಿಗೆ ಚೈನ್ ತಗೊಂಡು ಹೋದೆ ಅಲ್ವಾ, ಅದು ಔಟರ್ ಲೈನ್ ಒಳಗಡೆಯಿಂದ ಒಂದು ಚೈನ್ ಹಾಕಿ ಹೊರಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ಮತ್ತೊಂದು ಚೈನ್ ಹಾಕಿ, ಅಂದರೆ ಲಾಕ್ ಚೈನು. ಈಗ ನೋಡಿ ಲೆಫ್ಟಿಗೆ ಬರಬೇಕು ನೀವು. ಈ ದಾರ ಇದೆ ಅಲ್ವಾ, ಲೈನ್ ಇದೆ ಅಲ್ವಾ, ಲೈನಿಂದ ಲೆಫ್ಟಿಗೆ ಈ ಕಡೆ ಬರಬೇಕು ನೀವು. ನೋಡಿ, ಆ ಕಡೆಯಿಂದ ತರೋ ಚೈನನ್ನು ಈ ಕಡೆ ಲಾಕ್ ಮಾಡಿ, ಈ ಕಡೆಯಿಂದ ತೊಗೊಂಡು ಹೋಗೋ ಚೈನನ್ನು ಆ ಕಡೆ ಲಾಕ್ ಮಾಡಿ. ಅರ್ಥ ಆಗ್ತಾಯಿದೆ ಅಂದ್ಕೊಳ್ತೀನಿ. ಕರೆಕ್ಟಾಗಿ ನೀವು ಝೂಮ್ ಮಾಡ್ಕೊಂಡು ನೋಡಿ, ಈ ಕಡೆ ತಂದೆ ನಾನು. ಈ ಕಡೆ ತಂದುಬಿಟ್ಟು ಅಲ್ಲಿ ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕ್ತಾಯಿದ್ದೀನಿ, ಅಂದರೆ ಕುಟ್ಟಿ ಚೈನ್ ಹಾಕ್ತಾಯಿದ್ದೀನಿ. ಆ ಚೈನ್ ಹಾಕಿದ ಕಡೆನೇ ವಾಪಸ್ ತಗೊಂಡೋಗಿ ನೀವು ಚೈನ್ ಹಾಕಬೇಕಾಗತ್ತೆ. ನೀವು ಯಾವ ಕಡೆ ಬಂದು ಲಾಕ್ ಮಾಡ್ತೀರೋ ಆ ಕಡೆ ತಗೊಂಡೋಗಿ ಈ ಥರ ಚೈನ್ ಹಾಕಿ ಮತ್ತೆ ರೈಟ್ ಸೈಡಿಗೆ ತಗೊಂಡೋಗಿ. ನೋಡಿ, ರೈಟ್ ಸೈಡಿಗೆ ತಗೊಂಡೋಗ್ಬಿಟ್ಟು ಚೈನ್ ಹಾಕಿ ಪಕ್ಕದಲ್ಲೇ ಲಾಕ್ ಹಾಕಿ ಅದೇ ಕಡೆನೇ ನೀವು ಫಿಲ್ಲಿಂಗಿಗೆ ವಾಪಸ್ ಚೈನ್ ತೊಗೊಂಡೋಗಬೇಕು. ಯಾವ ಕಡೆ ಲಾಕ್ ಮಾಡೋಕ್ಕೆ ತೊಗೊಂಡೋಗ್ತೀರೋ ಅದೇ ಕಡೆನೇ ಎಳೆದ್ಬಿಟ್ಟು ಚೈನ್ ತೊಗೊಂಡು ಹೋಗಿ ಮತ್ತು ಕುಟ್ಟಿ ಲಾಕ್ ಮಾಡ್ಕೊಂಬಿಟ್ಟು ಈ ಕಡೆ ಬರಬೇಕೀಗ. ದಾರ ಅಲ್ಲ, ಲೈನ್ ಇದೆ ನೋಡಿ, ಲೈನ್ ಮೇಲೆ ಮಾತ್ರ ನೀವು ಸ್ಟಿಚ್ಚನ್ನು ಹಾಕಬೇಡಿ. ಲೈನಿಂದ ಈ ಕಡೆ ಆ ಕಡೆ ರೈಟ್ ಟು ಲೆಫ್ಟಿಗೆ ಚೈನ್ ಹಾಕ್ಕೋಬೇಕು. ಲೆಫ್ಟಿಂದ ತಂದ ಚೈನನ್ನು ರೈಟಲ್ಲಿ ಲಾಕ್ ಮಾಡ್ಕೊಳ್ಳಿ.
ರೈಟಿಂದ ತಂದ ಚೈನನ್ನು ಲೆಫ್ಟಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ಚನ್ನು ನಾನು ಆಲ್ರೆಡಿ ಲಾಂಗ್ ಆ್ಯಂಡ್ ಶಾರ್ಟ್ ಫೆದರ್ ಸ್ಟಿಚ್ಚಲ್ಲಿ ನಿನ್ನೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಲೀಫ್ ಫಿಲ್ಲಿಂಗ್ ಸ್ಟಿಚ್ಚಲ್ಲಿ ಎಲ್ಲ ಕಡೆ ತೋರಿಸಿದ್ದೀನಿ. ಫಿಲ್ಲಿಂಗ್ ಮೆಥಡ್ ಸೇಮು, ಆದರೆ ನೀವು ಮಿಡ್ಲ್ ಫಿನಿಶಿಂಗ್ ಸೂಪರಾಗಿ ಬರಬೇಕಂದ್ರೆ ಮಧ್ಯ ಗೆರೆ ಮೇಲೆ ಯಾವುದೇ ಕಾರಣಕ್ಕೂ ಲಾಕ್ ಹಾಕಬೇಡಿ, ಸೈಡಿಗೆ ಲಾಕ್ ಹಾಕಿ. ನೋಡಿ ಈ ಥರ ಫಿಲ್ಲಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಥರನೇ ಫುಲ್ಲು ಲೀಫನ್ನು ನೀವು ಫಿಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಇದೇ ಥರನೇ ಫುಲ್ಲು ಲೀಫನ್ನು ನೀವು ಫಿಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಸೇಮ್ ಮೆಥಡನ್ನು ಎಂಡ್ವರೆಗೂ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಎಂಬೋಸ್ಡ್ ಲೀಫ್ ಫಿಲ್ಲಿಂಗು ತುಂಬಾ ಸೂಪರ್ ಇರುತ್ತೆ. ಫಿನಿಶಿಂಗ್ ಆದಮೇಲೆ ನೋಡಿ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ನೀವು 3D ವರ್ಕಿಗೂ ಕೂಡ ಇದೇ ಥರನೇ ಎಲ್ಲ ಯೂಸ್ ಮಾಡ್ತಾರೆ. ಎಂಬೋಸ್ಡ್ ಆಗಿ ಲೀಫ್ ಎಲ್ಲ ಫಿಲ್ಲಿಂಗ್ ಮಾಡ್ತಾರೆ. 3D ಲೀವ್ಸು ಎಲ್ಲ ಕಟ್ ವರ್ಕಿಗೂ ಕೂಡ ಹಾಕ್ತಾರೆ. ಸೂಪರಾಗಿ ಬರುತ್ತೆ ನೋಡಿ. ಫಿಲ್ಲಿಂಗ್ ಮಾತ್ರ ಸೂಪರಾಗಿ ಮಾಡ್ಕೊಂಡು ಹೋಗಿ. ಮಿಡ್ಲಲ್ಲಿ ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದೇ ಥರನೇ ಫುಲ್ಲು ಲೀಫನ್ನು ಫಿಲ್ಲಿಂಗ್ ಮಾಡಿ. ಅರ್ಥ ಆಗ್ತಾಯಿದೆ, ಸ್ಟಿಚ್ಚು ಕೂಡ ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಹೀಗೇ ರೈಟಿದು ಲೆಫ್ಟಿಗೆ, ಲೆಫ್ಟಿಂದ ರೈಟಿಗೆ ಲಾಕ್ ಮಾಡ್ಕೊತ ಹೋಗಿ. ಮಿಡ್ಲ್ ಗೆರೆ ಮೇಲೆ ತರಬೇಡಿ, ಗೆರೆಯಿಂದ ಆ ಕಡೆ ಈ ಕಡೆ, ಓಕೆನಾ. ಈಗ ನಾನು ವಿಡಿಯೋನ ಫಾಸ್ಟ್ ಮಾಡ್ತೀನಿ. ಇದುವರೆಗೂ ಸ್ಲೋ ಆಗಿ ತೋರಿಸ್ತೆ ಅಲ್ವಾ, ಅದೇ ಥರನೇ ಫುಲ್ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ಇಷ್ಟೋ ತನಕ ನಾನು ನಾರ್ಮಲ್ ಸ್ಪೀಡಲ್ಲೇ ತೋರಿಸ್ದೆ, ನಾನು ಹೇಗೆ ಹಾಕಿದೆ ಅದೇ ಸ್ಪೀಡಲ್ಲಿ. ಈಗ ಫಾಸ್ಟ್ ಮಾಡಿದ್ದೀನಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ನೋಡಿ. ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಲೆಫ್ಟಲ್ಲಿ ಹಾಕಿದ್ದ ಚೈನನ್ನು ರೈಟಿಗೆ ಲಾಕ್ ಮಾಡಿ, ಓಕೆ. ಈ ಥರ ಔಟರ್ ಲೈನ್ ಇದೆಯಲ್ಲ ಚೈನು, ಅದರ ಒಳಗಿಂದ ಒಂದು ಸ್ಟಿಚ್ಚು, ಹೊರಗಿಂದ ಒಂದು ಸ್ಟಿಚ್ಚು ಹಾಕ್ಕೊಂಡು ಹೋಗಬೇಕು. ಒಳಗಿಂದ ಒಂದು ಚೈನ್ ಸ್ಟಿಚ್ಚು, ಹೊರಗಿಂದ ಒಂದು ಚೈನ್ ಸ್ಟಿಚ್ಚು ಹಾಕ್ಕೊತ ಹೋಗಿ. ಹೀಗೆ ಫುಲ್ ಲೀಫನ್ನು ನೀವು ಫಿಲ್ ಮಾಡ್ಕೊಳ್ತಾ ಹೋಗಿ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಮೇಲ್ಗಡೆ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ. ಮಿಡ್ಲಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮಿಡ್ಲು. ಅದೇ ಥರನೇ ಫಿಲ್ ಮಾಡ್ಕೊಳ್ತಾ ಹೋಗಿ, ಎಂಡ್ವರೆಗೂ ಫಿಲ್ ಮಾಡ್ಕೊಳ್ತಾ ಹೋಗಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ 3 ಥರ ಲೀಫ್ ಫಿಲ್ಲಿಂಗ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಒಂದು ಸಿಂಗಲ್ ಸೈಡ್ ಅಂದರೆ ಕ್ರಾಸಲ್ಲಿ, ಇನ್ನೊಂದು ಡಬಲ್ ಸೈಡು ಒಟ್ಟಿಗೇನೆ ಇದೇ ಥರ ಸೇಮು. ಮತ್ತೊಂದು ಹಾಫ್ ಫಿಲ್ಲಿಂಗ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹಾಫ್ ಫಿಲ್ಲಿಂಗ್ ಮಾಡೋದು. ಅದು ಎಂಬೋಸ್ಡ್ ಆಗಿರಲ್ಲ. ಆ ಲೀಫ್ಗಳೆಲ್ಲ ಹೇಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಲೀಫ್ ಫಿಲ್ಲಿಂಗ್ ಮಾಡುವಾಗೆಲ್ಲ ಆ ಥರ ಮಾಡ್ಕೋಬೋದು. ಎಂಬೋಸ್ಡ್ ಯೂಸ್ ಮಾಡದೆ ಕೂಡ ಮಾಡ್ಕೋಬೋದು ಆ ಥರ ಫಿಲ್ಲಿಂಗ್ಸಲ್ಲಿ. ಮತ್ತೇನಂದರೆ ಈ ಥರ ಎಂಬೋಸ್ಡ್ ಲೀಫ್ ಫಿಲ್ಲಿಂಗ್ ಮಾಡೋದ್ರಿಂದ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಈ ಹೆವಿ ಡಿಸೈನೆಲ್ಲ ಮಾಡಿಸ್ತಾರೆ ನೋಡಿ, ಮತ್ತು ಬ್ರೈಡಲ್ ಡಿಸೈನ್ ಮಾಡಿಸುವಾಗ, 3D ವರ್ಕ್ಗಳು ಮಾಡಿಸುವಾಗ, ಮತ್ತು ಕಾಸ್ಟ್ಲಿ ಬ್ಲೌಸಸ್ಸಿಗೆಲ್ಲ ಈ ಥರ ಡಿಸೈನ್ಗಳು ಎಂಬೋಸ್ಡ್ ಆಗಿ ಲೀಫ್ ಫಿಲ್ಲಿಂಗ್ ಎಲ್ಲ ಮಾಡಿದರೆ ಸೂಪರಾಗಿ ಬರುತ್ತೆ. ತುಂಬ ಫ್ಲ್ಯಾಟಾಗಿ ಮಾಡಿದರೆ ಅಷ್ಟೊಂದು ಲುಕ್ ಕಾಣೋದಿಲ್ಲ. ಈ ಥರ ಎಂಬೋಸ್ಡ್ ಆಗಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಡಿಸೈನೆಲ್ಲ ಸೂಪರಾಗಿ ಬರುತ್ತೆ. ಇದು ಬರೀ ಲೀಫಿಗೆ ಮಾತ್ರ ನಿಮಗೆ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಫ್ಲವರಿಗೆಲ್ಲ ಯೂಸ್ ಮಾಡ್ಬೋದು. ಈ ಥರ ಫ್ಲವರಿಗೂ ಎಂಬೋಸ್ಡ್ ಆಗಿ ಮಾಡ್ತಾರೆ. ಮತ್ತು ಪಿಕಾಕ್ಗಳಿಗೆ, ಪಿಕಾಕ್ ನೆಕ್ಕಿಗೆ, ಪಿಕಾಕ್ ಲೀಫಿಗೆ, ಮತ್ತು ಇದು ಲೋಟಸ್ ಫ್ಲವರ್ಸು ಅಥವಾ ಬೇರೆ ಯಾವ ಫ್ಲವರ್ಸ್ ಆದರೂ ಪರವಾಗಿಲ್ಲ, ಈ ಥರ ಫಿಲ್ಲಿಂಗ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಒಂದು ಸಾರಿ ಸ್ಟಿಚ್ಚಸ್ ಎಲ್ಲ ಹೇಳ್ಕೊಟ್ಟಾಗಲಿ, ಅಂದರೆ ಬೇಸಿಕ್ಕು ಸ್ಟಿಚ್ಗಳೆಲ್ಲ ಬರ್ತಾವಲ್ಲ, ಅದೆಲ್ಲ ಸ್ಟಿಚ್ಗಳು ಮತ್ತು ಬೀಡ್ಸ್ ವರ್ಕ್ ಇದೆಲ್ಲ ಹೇಳ್ಕೊಟ್ಟ ನಂತರ ನಿಮಗೆ ಫಿಲ್ಲಿಂಗ್ನ ಹೇಳ್ಕೊಡ್ತಾ ಹೋಗ್ತೀನಿ. ಫಿಲ್ಲಿಂಗ್ ಅಂದರೆ ಈ ಥರ ಲೀಫು ಫ್ಲವರ್ ಫಿಲ್ಲಿಂಗ್ ಅಲ್ಲ, ಒಂದೊಂದು ನೆಕ್ ಡಿಸೈನಿಗೆ ಕೂಡ ನೀವು ಮೋಟಿಫೈ
ಡಿಸೈನೆಲ್ಲ ಹಾಕ್ಕೊಳ್ತೀರಲ್ವ ನೆಕ್ ಡಿಸೈನ್ಸಿಗೆಲ್ಲ, ಅದೆಲ್ಲ ಯಾವ ಥರ ಫಿಲ್ಲಿಂಗ್ ಮಾಡಬೇಕು, ಯಾವ ಥರ ಔಟರ್ ಲೈನ್ ಕೊಡಬೇಕು, ಹೇಗೆ ಫಿನಿಶಿಂಗ್ ಕೊಡಬೇಕು ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಅದಕ್ಕೆ ಹೇಗೆ ಬೀಡ್ ಫಿಲ್ಲಿಂಗ್ ಆಗಲಿ, ಥ್ರೆಡ್ ಫಿಲ್ಲಿಂಗ್, ಸಿಲ್ಕ್ ಥ್ರೆಡ್ ಫಿಲ್ಲಿಂಗ್ ಆಗಲಿ ಹೇಗೆ ಮಾಡೋದು ಅಂತ ಅದು ಸಪ್ರೇಟಾಗಿ ನಿಮಗೆ ತೋರಿಸ್ತೀನಿ. ಮತ್ತು ನೆಕ್ಕಿಗೆ ಹೇಗೆ ಬಾರ್ಡರ್ ಹಾಕೋದು ಅಂತ ಕೂಡ ಸಪ್ರೇಟಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನೀವು ಬೇಸಿಕ್ ಸ್ಟಿಚ್ಚನ್ನೆಲ್ಲ ಕಲ್ತ್ಕೊಳ್ಳಿ. ಬೇಸಿಕ್ ಸ್ಟಿಚ್ಚೆಲ್ಲ ಕಲ್ತಾದ ನಂತರ ನಿಮಗೆ ಅದು ಕಷ್ಟ ಅನಿಸಲ್ಲ. ನೋಡಿ, ನಾನು ಫಿನಿಶಿಂಗ್ ಮಾಡಿದೆ, ಎಂಡ್ ನಾಟ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವ, ಗೊತ್ತಾಗ್ತಾ ಇದೆ ಅಲ್ವ ನಿಮಗೆ ಎಷ್ಟು ಎಂಬೋಸ್ಡ್ ಆಗಿ ಕಾಣಿಸ್ತಾ ಇದೆ. ಮೇಲೆ ಹೈಟಾಗಿ ಲೀಫು ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ನಾನು ಔಟರ್ ಲೈನಿಗೆ ಬೀಡ್ ಫಿಲ್ಲಿಂಗ್ ಮಾಡ್ತೀನಿ. ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ, ನಾನು ಇದಕ್ಕೆ ಔಟರ್ ಲೈನಿಗೆ ಬೀಡ್ಸ್ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸುತ್ತ ಆಪೋಸಿಟ್ ಯಾವುದಾದ್ರೂ ಕಲರ್ಸ್ ಇದ್ದರೆ, ಈಗ 2-3 ಕಲರ್ಸ್ ಇರುತ್ತಲ್ವ ಸ್ಯಾರಿಯಲ್ಲಿ, ಅದರಲ್ಲಿ ಆಪೋಸಿಟ್ ಈಗ ನೀವು ಲೀಫ್ ಫಿಲ್ಲಿಂಗ್ ಮಾಡಿದ್ದ ಕಲ್ಲರಿಗೆ ಆಪೋಸಿಟಾಗಿ ಬೇರೆ ಯಾವುದಾದ್ರೂ ಕಲ್ಲರಲ್ಲಿ ಚೈನ್ ಸ್ಟಿಚ್ಚನ್ನು ಕೂಡ ಕೊಡ್ಬೋದು. ಇಲ್ಲಾಂದರೆ ಕಟ್ ಬೀಡ್ಸು, ಮ್ಯಾಟ್ ಫಿನಿಶಿಂಗ್, ಗ್ಲಾಸ್ ಬೀಡು, ಈ ಟ್ಯೂಬ್ ಬೀಡ್ಸು ಏನು ಬೇಕಾದರೂ ಕೊಡ್ಬೋದು. ಅದು ಆಗಿಲ್ಲ ಅಂದರೆ ಝರಿ ಥ್ರೆಡ್ ಇದೆಯಲ್ವ, ಝರಿ ಥ್ರೆಡ್ಡು ತೊಗೊಂಬಿಟ್ಟು ಅದರಲ್ಲಿ ಕೂಡ ಚೈನ್ ಸ್ಟಿಚ್ಚನ್ನು, ಸುತ್ತ ಚೈನ್ ಸ್ಟಿಚ್ಚನ್ನು ಕೊಡ್ಬೋದು. ಅದು ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೆಲ್ಲ ನಾನು ಹೇಳಿದ್ನಲ್ವ, ಮೋಟಿಫೈ ಎಲ್ಲ ತೋರಿಸುವಾಗ ನಾನು ತೋರಿಸ್ತೀನಿ. ಈಗ ನಿಮಗೆ ಸ್ಟಿಚ್ಚು ಕಲಿಯೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟು ಸ್ಟಿಚ್ಚಸ್ಸನ್ನೆಲ್ಲ ಕಲ್ತ್ಕೊಳ್ಳಿ. ಆನಂತರ ನಿಮಗೆ ಫಿಲ್ಲಿಂಗ್ ಮೆಥಡ್ಸನ್ನೆಲ್ಲ ಬೇರೆ ಬೇರೆ ತೋರಿಸ್ತಾ ಹೋಗ್ತೀನಿ, ಯಾವ ಥರ ನೀವು ಕಸ್ಟಮೈಸ್ ಮಾಡ್ಬೋದು ಡಿಸೈನ್ಗಳನ್ನ ಅಂತ. ನೋಡಿ, ನಾನು ಹಾಕಿ ಮುಗಿಸ್ದೆ. ಹೇಗೆ ಬಂದಿದೆ ನೋಡಿ, ಫಿನಿಶಿಂಗು ಸೂಪರಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ, ಎಂಬೋಸ್ಡ್ ಆಗಿ ಲೀಫು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಥರನೇ ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಕಲಿಯೋರಿದ್ದರೆ ಕೂಡ ಅವರಿಗೆ ಸಜೆಸ್ಟ್ ಮಾಡಿ. ಎಲ್ಲ ಕ್ಲಾಸಸ್ ಕೂಡ ಫ್ರೀಯಾಗಿರುತ್ತೆ, ಫ್ರೀ ಕ್ಲಾಸಸ್ಸೇ ಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.